ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ಕುಕಿಂಗ್ ವ್ಲಾಗ್. ಇವತ್ತು ನಾವು ಮಾಡ್ತಾಯಿದ್ದೀವಿ ಚಿಕನ್ ದೊನ್ನೆ ಬಿರಿಯಾನಿ ನಾಟಿ ಸ್ಟೈಲ್. ಓಕೆ, ಅದಕ್ಕೆ ಮೊದಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಟೊಮೊಟೊ ಎಲ್ಲನೂ ಬಿಡಿಸಿ ಇಟ್ಕೊಳ್ಳೋದು ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ ಹಾಕೋದು. ನೆಕ್ಸ್ಟ್ ಬಿರಿಯಾನಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮೆಣಸು, ಮರಾಠಿ ಮೊಗ್ಗು, ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಸ್ಟಾರ್ ಹೂವು, ಸ್ವಲ್ಪ ಜಾಪತ್ರೆ, ಕಲ್ಲು ಹೂವು, ಕೊತ್ತಂಬರಿ ಮತ್ತು ಖಾರಕ್ಕಾಗೋಷ್ಟು ಮೆಣಸಿತಳ್ಳು, ಅಂದರೆ ಒಂದು 3-4 ಅಷ್ಟು. ನೆಕ್ಸ್ಟ್ ಬಿರಿಯಾನಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನು ಹೇಳಿದ್ನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು. ಚೆನ್ನಾಗಿ ಅಂದರೆ ಕಪ್ಪಾಗಕ್ಕೆ ಬಿಡಬಾರ್ದು, ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನ. ನೆಕ್ಸ್ಟ್ ಅದನ್ನ ಒಂದು ಕುಟ್ಟಾಣಿಲಿ ಹಾಕಿ ಆರಿದ್ಮೇಲೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ ಮತ್ತು ಹಾಗೆ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪನೂ ಹಾಕಿ ಸ್ವಲ್ಪ ಕಾಯೋವರೆಗೆ ಬಿಡಿ. ನಂತರ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ಹಾಕಿ, ನಂತರ ಅದು ಬೆಂದ ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸಿ, ನೆಕ್ಸ್ಟ್ ಟೊಮೊಟೊ ಹಾಕಿ ಅದು ಸ್ವಲ್ಪ ಬೇಯೋವರೆಗೆ ಬಿಡಬೇಕು. ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ, ಸ್ವಲ್ಪ ಒಂದು 1/4 ಟೀ ಸ್ಪೂನ್. ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಟಿರುವಂಥ ಚಿಕನ್ನ ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಚಿಕನ್ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲಾನ ಚಿಕನ್ಗೆ ಆ್ಯಡ್ ಮಾಡೋದು. ಆ್ಯಡ್ ಮಾಡಿ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಂಥ ಮಸಾಲೆನ ನೋಡಿಕೊಂಡು ನೀವು ಎಷ್ಟು ರೈಸ್ ಹಾಕ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡಾಗಿ ಹಾಕ್ಕೊಬೇಕು. ಮಸಾಲೆನ 1-2 ಸ್ಪೂನ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು, ಹಂಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ನೀರನ್ನ ಕುದಿಲಿಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಸಾಲ್ಟ್ ನೋಡಿಬಿಟ್ಟು ಆಮೇಲೆ ಬಾಸುಮತಿ ರೈಸ್ನ ನೆನೆ ಹಾಕಿರಬೇಕು ಅರ್ಧ ಅವರ್ ಮುಂಚೆನೇ. ಆ ರೈಸ್ನ ಈ ಗ್ರೇವಿ ಮಿಕ್ಸ್ಗೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನೀಟಾಗಿ, ಅಂದರೆ ತಳ ಹಿಡಿಬಾರ್ದು, ಆ ಥರ ತಿರುಗಿಸ್ಬೇಕು. ನೆಕ್ಸ್ಟ್ ಆಮೇಲೆ ನೀರು ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಮುಚ್ಚಿಬಿಡ್ಬೇಕು. ಆಮೇಲೆ ದಮ್ ಕಟ್ಬಿಟ್ರೆ ಬಿರಿಯಾನಿ ರೆಡಿ. ಅದನ್ನು ನೀಟಾಗಿ ಮೇಲೊಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ, ಅಂದರೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇರೋದು ನಾಟಿ ಸ್ಟೈಲ್.